ನಿಮ್ಮ ನೆಚ್ಚಿನ ಪಬ್ಲಿಕ್ ಮ್ಯೂಸಿಕ್ ವಾಹಿನಿ ನಾಳೆಗೆ 2ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಈ ವರ್ಷ ಕೂಡ ನಿಮ್ಮನ್ನ ರಂಜಿಸಲು ಮ್ಯೂಸಿಕ್ ಮ್ಯಾರಥಾನ್ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 8 ಗಂಟೆಗೆ ಈ ಕಾರ್ಯಕ್ರಮದ ಚಾಲನೆ ಕೊಟ್ಟಂತಹ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಹಾಡನ್ನ ಹಾಡಿದ್ರ ಒಂದು ಝಲಕ್ ತೋರಿಸ್ತೀವಿ ನೋಡಿ. ಇಷ್ಟವಾಗಿರುವಂತಹ ಹಾಡು ಒಂದು ಹಾಡು ಯಾವುದು ಅಂತ ಇವತ್ತು ಮಾಡ್ತಿರೋ ಮ್ಯೂಸಿಕ್ ಮ್ಯಾರಥಾನ್ಗೋಸ್ಕರ ನೀವು ಯಾವ್ದಾರ ಹಾಕ್ರಿ ಎಂಜಾಯ್ ಮಾಡೋಣ ಕೂತ್ಕೊಂಡು. ಓಕೆ, ಒಂದು ಬ್ಯೂಟಿಫುಲ್ ಹಾಡನ್ನ ನೋಡ್ಕೊಂಡ್ ಬನ್ನಿ ಕ್ಯಾಪ್ಟನ್ ಸರ್ ಕೈಯಿಂದ. ನಾನು ಕೇಳೋ ಹಾಡು ನಿಮ್ಮ ಹತ್ರ ಇದೆಯೋ ಇಲ್ವೋ? ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸರ್, ಅದನ್ನ ಲೈನ್ ಅಲ್ಲಿ ಹಿಂಗ್ ಹೇಳ ಬದಲು ಒಂದು ಸ್ವಲ್ಪ ಏನದು ವಿಷ್ಣುವರ್ಧನ್ ಇದೆ ಸರ್, ಇದೆ ಬ್ರೇಕ್ ನಂತರ ಖಂಡಿತ ಹಾಡನ್ನ ಪ್ಲೇ ಮಾಡ್ತೀನಿ. ತುಂಬಾ ಇಷ್ಟವಾದಂತದ್ದು ಅದು. ಇನ್ನೊಂದು ಮಾನವ ಮೂಳೆ ಮಾಂಸದ ತಟಿಕೆ, ಇದೆಲ್ಲ ನನ್ನ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿರೋ ಹಾಡುಗಳು. ನಾನು ಹಾಡಿದ ಮೊದಲ ಫಿಲಂ ಸಾಂಗ್ ಅಂತಂದ್ರೆ ಕಾಪಾಡು ಶ್ರೀ ಸತ್ಯನಾರಾಯಣ. ಸರ್ ಒನ್ ಲೈನ್ ಪ್ಲೀಸ್. ಕಾಪಾಡು ಶ್ರೀ ಸತ್ಯನಾರಾಯಣ ಅಂತ ಒಂದು ಸಾಂಗ್ ಇದೆ. ನೀವು ಹಾಡ್ತೀರಾ ಅಂತ ನಾನು ಮುಂದಕ್ಕೆ ಹೋಗೋಣ. ಇನ್ನು ಗಾಯಕಿ MD ಪಲ್ಲವಿ ಅವರು ಕೂಡ ಮ್ಯೂಸಿಕ್ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಅವರ ಹಾಡಿನ ಸುರಿಮಳೆಗಾಯಿದ್ರು. ಅವ್ರು ಏನ್ ಮಾಡಿದ್ರು, ಏನ್ ಮಾತನಾಡಿದ್ರು? ಈ ಒಂದು ಲೈವ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಶಕ್ತಿ ನಿಮಗೆ ಆ ದೇವ್ರು ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನೀವು ಒಂದು ಲೈನ್ ಹಾಡೋದ್ರ ಮೂಲಕನೇ ಇವಾಗ ಮಾತುಕತೆನ ಶುರು ಮಾಡೋಣ. ನಾವು ಯಾವ ಹಾಡು ಹಾಡ್ಬೇಕು ಹೇಳಿ? ನೀನಿಲ್ಲದೆ ಆ ಹಾಡು ನನಗೋಸ್ಕರ ಹಾಡಿ, ಆಮೇಲೆ ನಿಮ್ಮನ್ನು ಮಾತಾಡಿಸ್ತೀನಿ. ಓಕೆ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ. ಈಗ ಸದ್ಯಕ್ಕೆ ಮ್ಯೂಸಿಕ್ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ RJ ಪ್ರದೀಪ್ ಇದ್ದಾರೆ. ಇವ್ರು ಬರೀ RJ ಅಲ್ಲ, ಈಗ ಫುಲ್ ಡ್ಯಾನ್ಸರ್ ಕೂಡಪ್ಪ ಅವರು. ವಾಟ್ಸ್ಆಪ್ ಪ್ರದೀಪ್, ನಮಸ್ಕಾರ. ನಮಸ್ತೆ. ನಿಮ್ ಸ್ಟೈಲ್ ಅಲ್ಲಿ ಹೇಳ್ದೆ, ನೀವು ಯೂಶುವಲ್ ಆಗಿ ಹೀಗೆ ಅಲ್ವಾ ಹೇಳೋದು? ಅಲ್ಲ, ಖುಷಿ ಆಗ್ತದೆ ಇವಾಗ ಪಬ್ಲಿಕ್ ಮ್ಯೂಸಿಕ್ ಅಲ್ಲಿ ಇದೀನ ಪಬ್ಲಿಕ್ ಟಿವಿ ಅಲ್ಲಿ ಇದೀನ ಅಂತ. ಡಬಲ್ ಆಕ್ಟಿಂಗ್. ಸೊ ಹೇಳಿ, ಹೇಗನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ? 28 hours ನಾನ್ ಸ್ಟಾಪ್ ಮಾತನಾಡೋದೇನು ಸುಲಭನಾ? ನೀವ್ ಯಾವತ್ತಾದ್ರೂ ಈ ತರ ಚಾಲೆಂಜ್ ಫೇಸ್ ಮಾಡಿದ್ರಾ? ಚಿಕ್ಕ ವಯಸ್ಸಿಂದಾನು ತುಂಬಾ ಮಾತಾಡ್ತಿದ್ದೆ, ಅಲ್ಲೇ ಬೈದ್ಬಿಡೋರು ಆಕ್ಚುಲಿ, ಎಷ್ಟು ಮಾತಾಡ್ತೀಯ ಸುಮ್ಮನೆ ಇರೋ ಅಂತ. ಆಮೇಲೆ ನೋಡಿ ಅನ್ಫಾರ್ಚುನೇಟ್ಲಿ ರೇಡಿಯೋ ಅಲ್ಲೇ ಕೆಲಸ ಸಿಗ್ತಾ. ಐ ಥಿಂಕ್ ಇಟ್ಸ್ ಅ ವೆರಿ ವಂಡರ್ಫುಲ್ ಇನಿಷಿಯೇಟಿವ್ ಇದು. ಐ ಥಿಂಕ್ ಪಬ್ಲಿಕ್ ಮ್ಯೂಸಿಕ್ ಅವಾಗ ಹೊಸ ಹೊಸ ಪ್ರಯತ್ನಗಳು ಮಾಡ್ತಾನೆ ಇರುತ್ತೆ. ಸೊ ಮ್ಯೂಸಿಕ್ ಮ್ಯಾರಥಾನ್ ಯಾರು ಟ್ರೈ ಮಾಡಿಲ್ಲ, ಟೆಲಿವಿಷನ್ ಹಿಸ್ಟ್ರಿನಲ್ಲೇ ಒಂದು ಫಸ್ಟ್ ಟೈಮ್ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಅಂಡ್ ಕಾಂಗ್ರ್ಯಾಚುಲೇಷನ್ಸ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು. ಓಕೆ, ಸೊ ಇಷ್ಟೊತ್ತವರೆಗೂ ಕೂತಿದ್ರಿ, ಸೊ ಪಾಂಚಾಲಿ ಜೊತೆ ಮಾತನಾಡ್ತಾ ಇದ್ರಿ. ನಿಮ್ಗೆ ಏನ್ ಅನ್ನಿಸ್ತು? ಅವ್ರಿಗೆ ಅಷ್ಟು ಎನರ್ಜಿ ಇದೆಯಾ 28 hours ನಿಭಾಯಿಸೋದಕ್ಕೆ? ಏನ್ ನೀವೆಲ್ಲ ಎನರ್ಜಿ ಕೊಡ್ತಾ ಇದ್ದೀರಾ ಅಂತ ಸ್ಪೆಷಲ್ ಆಗಿ? ಅದೇ ನಾವು ತಂದಿದೀವಿ, ಅಲ್ಲಿ ಮೂಟೆಯಲ್ಲೆಲ್ಲ ತಂದಿದೀವಿ. ಪ್ರಾಬ್ಲಿ ಶೋ ಆದ್ಮೇಲೆ ಕೊಡ್ತೀವಿ, ಪೂರ್ತಿ ಎನರ್ಜಿ ಕೊಟ್ಟು ಹೋಗ್ತೀವಿ. ಬಟ್ ಆಕ್ಚುಲಿ ಆಗ್ಲೇ ಡಾಕ್ಟರ್ ಚೆಕ್ ಮಾಡಿದಾಗ BP ನಾರ್ಮಲ್ ಆಗಿದೆ, ಎಲ್ಲ ನಾರ್ಮಲ್ ಆಗಿದೆ, ಯಾಕೆ ಟೆನ್ಷನ್ ತಗೊಳ್ತೀರಾ? ಓಕೆ, ಅಂದ್ರೆ ಟೆನ್ಷನ್ ಫ್ರೀ ಆಗಿರ್ಬೇಕು ಅಂತ ಹೇಳ್ತೀರಿ. ಎಕ್ಸಾಕ್ಟ್ಲಿ. ನಗಿಸ್ತಾ ಇದ್ರೆ ನಮ್ ಟೆನ್ಷನ್ ಹೋಗುತ್ತೆ, ಬೇರೆಯವ್ರ ಟೆನ್ಷನ್ ಹೋಗುತ್ತೆ, ಅಂಡ್ ಜನ ಇಷ್ಟಪಡ್ತಾರೆ ಆಕ್ಚುಲಿ ಅಲ್ವಾ? ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಅದೇನೆ. ದಿವ್ಯಾ, ಈಗ ಒಬ್ರನ್ನ ಭೂತ ಬಿಡಿಸಿದ್ರು. ದಿವ್ಯಾ, ಯಾರಿಗೆ? ಯಾಕೆ ಕೇಳ್ತೀರಾ? ನಾನು ಹೊಟ್ಟೆ ಹಿಡ್ಕೊಂಡು ನಕ್ಬಿಟ್ಟಿದೀನಿ. ಎನರ್ಜಿ ಅದಕ್ಕಿಂತ ಬೇಕಾ? ಯಾರಿಗೆ ಅಂತ? ಅವ್ರ ಆಕ್ಚುಲಿ ದಿವ್ಯಾವ್ರ ನಂಬರ್ ಕೊಡ್ತೀನಿ ಅಂದ್ರು. ಬೇಡ ಪಾಪ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ದಿವ್ಯಾ ನೀವು ಬಚಾವ್. ಬೇಡ ಬಿಡಿ, ಅವ್ರ ಹೇಳಿ ಕೇಳಿ ಫೂಲ್ ಮಾಡೋದ್ರಲ್ಲಿ ಎತ್ತಿದ ಕೈ. ಈಗ ಸುಮ್ನೆ ಯಾಕೆ ಬೇರೆಯವ್ರಿಗೆಲ್ಲ? ಸದ್ಯಕ್ಕೆ ಕೂತ್ಕೊಂಡು ಇಬ್ರು ಮಾತುಗಾರರು, ಇಬ್ರು ಮಾತಾಡಿ. ಆಲ್ ದಿ ಬೆಸ್ಟ್ ಪಾಂಚಾಲಿ, ಅಂಡ್ ಥ್ಯಾಂಕ್ ಯು ಪ್ರದೀಪ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ದಿವ್ಯಾ, ಥ್ಯಾಂಕ್ ಯು. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂತದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹಾಕೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.